ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇರೋದು ಈಗ ಬಹಿರಂಗ ಆಯಿತು ಡ್ಯಾಶ್ ಡ್ಯಾಶ್ ಸತ್ಯ ಜೊತೆ ಅಲ್ಲದೆ ಸತ್ಯ ಅಂದರೆ ಒಬ್ಬ ವ್ಯಕ್ತಿ. ಈ ಪ್ರಕರಣದಲ್ಲಿ ಎರಡು ಹೆಸರುಗಳು ನನ್ನ ಗಮನವನ್ನು ಚೆನ್ನಾಗಿ ಸೆಳೆದಿವೆ. ಇದು ನಡೆದಿದ್ದು ಅಧರ್ಮ ಅಂತ ನಮ್ಮ ಭಾವನೆ ಆದರೆ ಧರ್ಮ ಅನ್ನುವವರೇ ಅದರಲ್ಲಿದ್ದಾರೆ. ಇದು ನ್ಯಾಯವೋ ನ್ಯಾಯ ಅಲ್ಲ ಅಲ್ವಾ ಅನ್ನೋದು ಅಂತ ಅನ್ಸತ್ತೆ ಮನಸ್ಸಿಗೆ. ಆದರೆ ಅದರಲ್ಲಿ ಇರುವವರೊಬ್ಬರು ಸತ್ಯ ಅನ್ನೋ ಹೆಸರಿನವರೇ ಇದ್ದಾರೆ. ನನಗೆ ಎರಡೂ ಹೆಸರು ಗಮನ ಸೆಳೀತು. ಅವ್ರ ಹೆಸರಿಟ್ಕೊಂಡ್ರೆ ತಪ್ಪಲ್ಲ. ಈ ಪ್ರಕರಣದಿಂದ ಅನ್ನಿಸ್ತು ಅಷ್ಟೆ. ಹಲವು ನಟನಟಿಯರಿಗೆ ದರ್ಶನ್ ವಿಡಿಯೋ ಕಾಲ್ ಮಾಡಿರಬಹುದು ಎಂಬ ವಿಚಾರ ಬರ್ತಾ ಇದೆ. ಅದ್ಯಾರ್ದೋ ರೌಡಿ ಶೀಟರ್ ಕೈಯಿಂದ ಫೋನ್ ತಗೊಂಡು ಯಾರ್ಯಾರಿಗೋ ಫೋನ್ ಮಾಡಿದ್ದಾರೆ ಅಂತ. ಬ್ಯಾರಕ್ ಮೇಲೆ ರೇಡ್ ಮಾಡಿದಾರಂತೆ, ಮೊಬೈಲ್ ಪತ್ತೆ ಆಗಿಲ್ವಂತೆ. ಅದ್ಯಾರೋ ಮೊಬೈಲ್ ಅದ್ಯಾರೋ ಧರ್ಮನೋ ಯಾರೋ ಮೊಬೈಲ್ ನಾಶ ಆಗಿರಬಹುದು ಅಂತ ಹೇಳ್ತಿದ್ದಾರಂತೆ. ಸಾಧ್ಯನೇ ಇಲ್ಲ ಈ ರೇಡಲ್ಲಿ ಅದೆಲ್ಲ ಸಿಕ್ಕಕ್ಕೆ. ಅಷ್ಟು ಚಾಲಾಕಿ ಎಲ್ಲ ಚಾಲಾಕಿ ಇರ್ತಾರೆ. ಫೋಟೋ ಪ್ರಕರಣ ಹೊರಬಂದ ಹಿನ್ನೆಲೆಯಲ್ಲಿ ದರ್ಶನ್ ಏನೋ ಗರಂ ಆದರಂತೆ ಅಂತೆ. ಸಹಕೈದಿಗಳ ಜೊತೆ ಯಾರ ಸಹ ಕೈದಿಗಳ ಮೇಲೆ ಯಾವನು ಅವ್ನು ತೆಗೆದವನು ಫೋಟೋ, ಇದನ್ನು ವೈರಲ್ ಮಾಡಿದವನು ಯಾವನು, ಆಚೆ ಕಳಿಸ್ದವನು ಯಾವನು ಅಂತೆಲ್ಲ ಬೊಯ್ದ್ರಂತೆ ಸಿಕ್ಕಿದವ್ರಿಗೋ ಅಥವಾ ಅವ್ರ ಎದುರುಗಡೆ ಕಾಣಿಸ್ತವ್ರಿಗೋ. ಈ ಮಧ್ಯೆ ಇನ್ನಷ್ಟು ಫೋಟೋಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅದು ಹಾಗೇ ಅದು ಸೀಸನ್. ಅದು ಮಳೆಗಾಲದಲ್ಲಿ ಒಂದು ದಿನ ಬಿಟ್ಟು ಮಳೆ ಬರಲ್ವೇ, ಹಾಗೆ ಇದು ಸೀಸನ್. ನೋಡ್ತಾ ಇರಿ. ಈ ಪೋಸ್ ಮೇಲೆ ಪೋಸ್ ಕೊಟ್ಟಿದ್ದಾರಂತೆ ಯಾರೋ ನಾಗ ಮತ್ತು ಆತನ ಸಹಚರರೆಲ್ಲ ಬ್ರ್ಯಾಂಡೆಡ್ ಚಪ್ಪಲಿ ಹಾಕ್ಕೊಂಡು ಗೋವಾನಲ್ಲಿ ಚಡ್ಡಿ ಹಾಕ್ತಾರಲ್ಲ ಆ ಟೈಪ್ ಡ್ರೆಸ್ ಎಲ್ಲ ಹಾಕೊಂಡು ಫುಲ್ ಪೋಸ್ ಕೊಟ್ಟಿದ್ದಾರಂತೆ. ಎಲ್ಲಿಂದ ಬರುತ್ತೆ ಅದೆಲ್ಲ ಎಲ್ಲಿಂದ ಬರುತ್ತೆ? ಮೋಸ್ಟ್ಲಿ ಡೈರೆಕ್ಟಾಗಿ ಸ್ಯಾಟಲೈಟಿಂದ ಡೆಲಿವರಿ ಇರ್ಬೋದು. ಮೋಸ್ಟ್ಲಿ ಯಾರೋ ಒಬ್ಬರು ಕೊಟ್ಟು ಬಂತಿರ್ಬೇಕು ಪಾಪ.